ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಲಕ್ಕಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನನ್ನ ವ್ಲಾಗ್ನ ನಾನು ಬೆಳಗಿನ ತಿಂಡಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಮಗಳಿಗೆ ನಾನು ಪ್ಯೂರ್ 100% ವೀಟ್ ನಲ್ಲಿ ಮಾಡಿರ್ತಕ್ಕಂಥ ಮ್ಯಾಕ್ರೋನಿ ಪಾಸ್ತಾ ಮಾಡ್ತಾ ಇದ್ದೀನಿ ಬಾಕ್ಸಿಗೆ. ಇಲ್ಲಿ ನಾನು ಯಾವುದೇ ರೀತಿ ಅಂಗಡಿಯಿಂದ ತೊಗೊಂಡು ಬಂದಿರೋಂಥ ಸಾಸಸ್ಗಳನ್ನ ಯೂಸ್ ಮಾಡ್ತಾ ಇಲ್ಲ. ಮ್ಯಾಕ್ರೋನಿ ಮಾಡೋದಕ್ಕೆ ನಾನೇ ಮನೆಯಲ್ಲೇ ಇದು ಮ್ಯಾಕ್ರೋನಿ ಪಾಸ್ತಾ ಮಾಡಲಿಕ್ಕೆ ಅದರ ಸಾಸ್ನ ನಾನು ತಯಾರಿಸ್ಕೊಳ್ತಾ ಇದ್ದೀನಿ. ಅದರ ರೆಸಿಪಿನ ಕೂಡ ನಾನು ನಿಮಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಇಲ್ಲಿ ಮೊದಲಿಗೆ ನಾನು ಬಿಸಿನೀರಿಗೆ ಆಲ್ರೆಡಿ ಫಸ್ಟಿಗೆ ನಾನು ಒಂದು 3 ಟೊಮೆಟೊನ ಮೇಲ್ಗಡೆ ಈ ರೀತಿ 4 ಪೀಸ್ ಮಾಡಿಬಿಟ್ಟು, ಅಂದರೆ ಸ್ವಲ್ಪ ಸ್ಕ್ರ್ಯಾಚ್ ಮಾಡಿಬಿಟ್ಟು ಬೇಯಿಸ್ಕೋಬೇಕಾಗತ್ತೆ. ಆವಾಗ ಈ ರೀತಿ ಈಸಿಯಾಗಿ ಮೇಲ್ಗಡೆ ಸಿಪ್ಪೆ ಎಲ್ಲ ತಕ್ಕೋಬೋದು. ಸೊ ಇದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಒಂದು 2ರಿಂದ 3 ಚಮಚ ಆಗುವಂಥ ಯೋಗರ್ಟು ಮತ್ತು 3 ಟೊಮೆಟೊ ಮತ್ತು 1 ಚಮಚದಷ್ಟು ಶುಗರ್ನ ಆ್ಯಡ್ ಮಾಡಿಕೊಂಡು ನಾನು ಇಲ್ಲಿ ಆ ಪೇಸ್ಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಗ್ಗರಣೆಗೆ ನಾನು 2 ಕ್ಯೂಬಷ್ಟು ಬಟರ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಈ ಬಟರ್ಗೆ ನಾನು ಸಣ್ಣದಾಗಿ ಹೆಚ್ಕೊಂಡಿರೋವಂಥ ಗಾರ್ಲಿಕ್ನ, ಬೆಳ್ಳುಳ್ಳಿನ ಯೂಸ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಲೈಟಾಗಿ ಫ್ರೈ ಆಗಿದ ತಕ್ಷಣ ಆನಿಯನ್ನ ಹಾಕ್ಕೊಂಡು ಜೊತೆಲೇ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿರೋಂಥ ಟೊಮೆಟೊ ಪೇಸ್ಟನ್ನ ಇದರಲ್ಲಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಲೈಟಾಗಿ ಎಣ್ಣೆ ಬಿಡ್ತಾ ಇರಬೇಕಾದ್ರೆ ಅದಕ್ಕೇ ಖಾರದ ಪುಡಿ ಎಲ್ಲನೂ ಹಾಕ್ಕೊಂಡ್ಬಿಟ್ಟು ನಾನಿಲ್ಲಿ ವೆಜಿಟೇಬಲ್ಸ್ ಜಾಸ್ತಿ ಏನು ಯೂಸ್ ಮಾಡ್ತಾ ಇಲ್ಲ. ಅದ್ರ ಬದಲಿಗೆ ನಾನು ಸ್ವೀಟ್ ಕಾರ್ನ ಇಲ್ಲಿ ಹಾಕಿದ್ದೀನಿ. ಸೊ ಈಗಾಗಲೇ ಅದು ಎಲ್ಲನೂ ನೀಟಾಗಿ ಬೆಂದಿದೆ, ಸಾಸಸ್ ಎಲ್ಲ ರೆಡಿ ಆಗಿದೆ. ಸೊ ಈಗ ಬೇಯಿಸ್ಕೊಂಡಿರೋಂಥ ಪಾಸ್ತಾನ ನಾವು ಇದರಲ್ಲಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈಸಿಯಾಗಿರೋಂಥ ಪಾಸ್ತಾ ರೆಡಿ ಆಗಿಬಿಡುತ್ತೆ. ಹಾಗೆ ನಾನು ಒಂದು ಪಾಯಿಂಟ್ ಮಿಸ್ ಮಾಡಿದೆ ಫ್ರೆಂಡ್ಸ್. ಇಲ್ಲಿ ನಾನು ಚಿಲ್ಲಿ ಫ್ಲೇಕ್ಸ್ ಮತ್ತು ಸೀಸನಿಂಗ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಇದು ಕೂಡ ಹೋಮ್ ಮೇಡೆ, ನಾನೇ ಮನೆಯಲ್ಲಿ ತಯಾರಿಸ್ಕೊಂಡಿರೋವಂಥದ್ದು. ಇದು ಏನಿಲ್ಲ, ಒಣಮೆಣಸಿನ್ಕಾಯಿನ ನಾವು ತರ್ತರಿಯಾಗಿ ಮಿಕ್ಸಿನಲ್ಲಿ ರುಬ್ಕೊಳ್ಳೋದು ಅಷ್ಟೇ. ಸೂಪರಾಗಿರೋವಂಥ ಪಾಸ್ತಾ ಕೂಡ ಇವತ್ತು ರೆಡಿ ಆಯಿತು. ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಬಾಕ್ಸಿಗೆ ನಾನು ಇದನ್ನೇ ಹಾಕ್ಕೊಟ್ಟೆ. ಇವತ್ತು ನನ್ನ ಮಗಳ ಸ್ಕೂಲ್ನಲ್ಲಿ ರೆಡ್ ಕಲರ್ ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಸೊ ಅವತ್ತು ಬಂದುಬಿಟ್ಟು ರೆಡ್ ಕಲರ್ ಡ್ರೆಸ್ ವೇರ್ ಮಾಡಬೇಕು, ಹಾಗೆ ರೆಡ್ ಕಲರ್ನ ಫ್ರೂಟ್ನ ತೊಗೊಂಡು ಬರಬೇಕು ಅಂತ ಹೇಳಿರ್ತಾರೆ. ರೆಡ್ ಕಲರ್ ಫ್ರೂಟ್ ಎಲ್ಲ ಮಕ್ಕಳು ತೊಗೊಂಡೋಗ್ಬೇಕು. ಅದರಲ್ಲಿ ಅಲ್ಲಿ ಸಲಾಡ್ ಮಾಡಿಬಿಟ್ಟು ಎಲ್ಲ ಮಕ್ಕಳ ಜೊತೆ ಹಂಚ್ಕೊಂಡು ತಿನ್ನೋ ಥರ ಒಂದು ಆ್ಯಕ್ಟಿವಿಟಿನ ಕೂಡ ಮಾಡ್ತಾರೆ. ಸೊ ಈ ರೀತಿ ಅವಳ ಡೇ ಇತ್ತಿವತ್ತು. ನನ್ನ ದೊಡ್ಡ ಮಗಳಿಗೆ ಈ ರೀತಿ ಡ್ರೆಸ್ಗಳಂದರೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಳೆ. ಸೊ ಈ ಥರ ಡ್ರೆಸ್ಸಸ್ನ ಜಾಸ್ತಿ ಯೂಸ್ ಮಾಡಲ್ಲ, ಅಂದರೆ ಅವಳು ಸ್ವಲ್ಪ ಚುಚ್ಚುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ಲು. ಬಟ್ ನನ್ನ ಚಿಕ್ಕ ಮಗಳಿಗೆ ಇದೆಲ್ಲ ತುಂಬ ಇಷ್ಟ. ಸೊ ಇವತ್ತು ಫ್ರೈಡೇ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ಫ್ರೆಂಡ್ಸ್. ನನಗೆ ಇವತ್ತೆಲ್ಲ ರೆಡಿ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳಿಸೋಷ್ಟೊತ್ತಿಗೆ ನನಗೆ ಸ್ವಲ್ಪ ಲೇಟ್ ಕೂಡ ಆಯಿತು. ಸೊ ಇವಾಗ ನನ್ನ ಹಸ್ಬೆಂಡ್ ಸ್ಕೂಲ್ ಬಿಟ್ಟು ಬರೋಕ್ಕೆ ಹೋಗ್ತಾರೆ ನನ್ನ ಮಗಳನ್ನ. ಸೊ ಅವರು ಸ್ಕೂಲಿಗೆ ಬಿಟ್ಟು ಬರೋಷ್ಟೊತ್ತಿಗೆ ನಾನು ಅವ್ರಿಗೂ ಕೂಡ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಬೇಕು. ಆಫೀಸ್ಗೆ ಹೋಗೋದಕ್ಕೆ ಎಲ್ಲ ಪ್ರಿಪೇರ್ ಮಾಡಬೇಕು. ಇವತ್ತು ಫ್ರೈಡೇ ಆಗಿರೋದ್ರಿಂದ ಸ್ವಲ್ಪ ರಂಗೋಲಿ ಹಾಕೋದು ಆ್ಯಂಡ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಪೂಜೆ ಎಲ್ಲ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ನನ್ನ ಮಕ್ಕಳು ಆಟ ಆಡೋದನ್ನು. ಏನು ಆಟ ಆಡ್ತಿರೋದು ನೀನು? ಪಾರ್ಟಿಗೆ? ವಾವ್, ಯಾವ ಪಾರ್ಟಿಗೆ? ಸೂಪರ್, ನಾನು ಬರಲಾ ಕೇಕ್ ಕಟ್ ಮಾಡೋದಕ್ಕೆ? ನೀವೇನಾಗಬೇಕು ಆ ಪಾಪುಗಳಿಗೆ? ಹಾಂ, ನೀನೇನಾಗ್ತೀಯ ಆ ಪಾಪುಗೆ? ನೀನು ಯಾರು ಆ ಪಾಪುಗಳಿಗೆ? ಏನು ಹೆಸರು ಪಾಪುದು? ಅಮ್ಮ ಅಂತ ಹೆಸರು ಇಟ್ಬಿಟ್ಟವ. ನೀವೇನು ಆಟ ಆಡ್ತಿದ್ದೀರಾ ಮೇಡಮ್? ಅವ್ರ ಬರ್ಡೇನಾ? ಅವ್ರ ಹೆಸರೇನು?
ಪಿಂಕಿ, ವಾವ್ ನೈಸ್ ನೇಮ್, ಚೆನ್ನಾಗಿದೆ ಹೆಸರು ಪಾಪುದು. ಈ ಪಾಪುನ ಇವತ್ತು ನಮ್ಮ ಬರ್ಡೇ ಇದೆ. ಈ ಪಾಪು ಬರ್ಡೇ ಇದೆ. ನಾವು ನಮ್ಮ ಮನೇಲಿ ಮಾಡ್ತೀವಿ ಈ ಪಾಪು ಬರ್ಡೇನ. ಪಾಪು ಬರ್ಡೇಗೋಸ್ಕರ ಒಂದು ದೊಡ್ಡ ಪಾರ್ಟಿ ಅರೇಂಜ್ ಮಾಡಿದೀವಿ. ಈ ಪಾಪು ಫ್ರೆಂಡ್ಸ್ ಎಲ್ಲ ಕರೀತದಂತೆ ಪಾರ್ಟಿಗೆ. ನೈಸ್. ನೀವೇನೋ ಮಾಡ್ತಾ ಇದ್ದೀರಾ? ಏನು ಮಾಡ್ತಾ ಇದ್ದೀರಾ? ಹಾಂ, ಏರ್ ಬೆಂಡ್ ಹಾಕಿ ರೆಡಿ ಮಾಡ್ತಿದ್ದೀರಾ? ರೀತಿ ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾ ಇರ್ತಾರೆ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿರ್ತೀನಿ ಅವ್ರ ಮಾತನ್ನು. ಹಲೋ ಫ್ರೆಂಡ್ಸ್, ಮಧ್ಯಾಹ್ನ ಆಗಿದೆ ಈಗ. ನಾನು ಕೂಡ ಅಡುಗೆ ರೆಡಿ ಮಾಡ್ತಾ ಇದ್ದೀನಿ. ದಾಲ್ ಮತ್ತು ದೋಸೆ ಮಾಡೋಣ ಅಂತ ಹೇಳಿಬಿಟ್ಟು. ಮಧ್ಯಾಹ್ನಕ್ಕೆ ನಾನು ಮಕ್ಕಳು ಅಷ್ಟೇ ಅಲ್ವಾ, ಹಾಗಾಗಿ ನಾನೇನು ಜಾಸ್ತಿ ಮಾಡಲ್ಲ. ನಾವೇನಿರೋದನ್ನ ಊಟ ಮಾಡ್ಕೊಂಡು ಬಿಡ್ತೀವಿ. ಇವತ್ತು ಆ್ಯಕ್ಚುಲಿ ದೋಸೆ ನಾನು ನಿನ್ನೆ ಹಿಟ್ಟೆಲ್ಲ ರುಬ್ಬಿಟ್ಟಿದ್ದೆ. ನಾನು ಬೆಳಗ್ಗೆ ತಿಂಡಿಗೆ ಮಾಡೋಣ ಅಂತ ಹೇಳಿ, ದೋಸೆ ಮಾಡೋಣ ಅಂತ ಹೇಳಿಬಿಟ್ಟು ರುಬ್ಬಿಟ್ಟಿದ್ದು. ಬಟ್ ಏನಾಗೋಯ್ತು ಅಂದರೆ ಫ್ರೆಂಡ್ಸ್, ನಿನ್ನೆ ನಾನು ಸ್ವಲ್ಪ ಲೇಟಾಗಿ ರುಬ್ಬಿಟ್ಬಿಟ್ಟೆ ಹಿಟ್ಟನ್ನ. ಒಂದು 10 ಗಂಟೆ ಆ ರೀತಿ ರುಬ್ಬಿಟ್ಬಿಟ್ಟೆ. ವೆದರ್ ಎಲ್ಲ ಸ್ವಲ್ಪ ಕೋಲ್ಡ್ ಇದೆಯಲ್ವ ಇತ್ತೀಚೆಗೆ, ಹಾಗಾಗಿ ಅದು ಉಬ್ಬೇ ಇಲ್ಲ, ಅಂದರೆ ಹಿಟ್ಟು ಹುಳಿನೇ ಬಂದಿಲ್ಲ. ಹಾಗಾಗಿ ಅದು ದೋಸೆ ಅದೇ ರೀತಿ ಹಾಕಿದರೆ ಇದು ಬರೋದಿಲ್ಲ, ಕ್ರಿಸ್ಪಿನೆಸ್ ಬರಲ್ಲ ದೋಸೆನಲ್ಲಿ ಅಂತ ಹೇಳ್ಬಿಟ್ಟು ಮತ್ತೆ ಅದೇ ಥರ ಹಾಕಿದರೆ ನನಗೆ ಇಷ್ಟನೂ ಆಗೋದಿಲ್ಲ, ಮಕ್ಕಳೂ ಇಷ್ಟಪಟ್ಟು ತಿನ್ನೋದಿಲ್ಲ. ಮತ್ತು ಬೆಳಗ್ಗೆ ಎದ್ದು ನೋಡಿದಾಗ ಅನ್ನಿಸ್ತು ನನಗೆ ಇನ್ನೊಂದು ಸ್ವಲ್ಪ ಬೇಗ ಹಿಟ್ಟು ರುಬ್ಬಿಟ್ಟಿದ್ದಿದ್ರೆ ಇವಾಗ ತಿಂಡಿ ಮಾಡೋದಕ್ಕಾದರೂ ಆಗ್ತಿತ್ತಲ್ಲ ಅಂತ ಅನ್ನಿಸ್ತು. ಮತ್ತು ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ, ವೆಯ್ಟ್ ಮಾಡೋದಕ್ಕಂತೂ ಆಗೋದೇ ಇಲ್ಲ. ಸೊ ಅದಕ್ಕೋಸ್ಕರ ಅರ್ಜೆಂಟಾಗಿ ನಾನು ಮಗಳಿಗೆ ಬಾಕ್ಸಿಗೆ ಮತ್ತು ತಿಂಡಿ ಮಾಡೋದಕ್ಕೆ ಪಾಸ್ತಾ ಮಾಡಿದೆ. ಆ್ಯಂಡ್ ನನ್ನ ಹಸ್ಬೆಂಡು ಅವ್ರು ತಿನ್ನೋದಿಲ್ಲ. ಅವರು ನಾನು ಮತ್ತು ಮಕ್ಕಳು ತಿನ್ನೋ ಊಟಗಳೇ ಬೇರೆ, ಅವರಿಗೆ ಸಪ್ರೇಟ್ ಬೇರೆ ಮಾಡಬೇಕು. ಈವನ್ ಅವರು ಇಡ್ಲಿ ದೋಸೆ ಕೂಡ ತಿನ್ನೋದಿಲ್ಲ. ಈವನ್ ಇಡ್ಲಿ ದೋಸೆ ಮಾಡಿದ್ರು ನಾನು ಇನ್ನೊಂದು ಅಡುಗೆ ಮಾಡಲೇಬೇಕಿತ್ತು ಅವರಿಗೋಸ್ಕರ. ಇವತ್ತು ಮತ್ತು ಪಾಸ್ತಾ ಮಾಡಿದೆ, ಹಾಗೆ ಅವ್ರಿಗೆ ಅವಲಕ್ಕಿ ಮಾಡಿಕೊಟ್ಟೆ, ಮತ್ತು ಬಾಕ್ಸಿಗೂ ಹಾಕಿಕೊಟ್ಟೆ, ಮತ್ತು ಬೆಳಗ್ಗೆ ತಿಂಡಿನೂ ಅದೇ ಮಾಡಿದರು. ಸೊ ಇನ್ನು ಮಧ್ಯಾಹ್ನಕ್ಕೆ ಏನಾದರೂ ಬೇಕಲ್ವ, ಹಾಗಾಗಿ ನಾನು ದಾಲ್ ಮಾಡಿಬಿಟ್ಟು ದೋಸೆ ಮಾಡ್ತಾಯಿದ್ದೀನಿ. ಇನ್ನು ನೈಟ್ಗೂ ಇದೇ ಇಡ್ತೀನಿ ನಾನು, ಮತ್ತೇನು ಮಾಡೋಕ್ಕೋಗಲ್ಲ ರಿಟರ್ನು. ನೈಟ್ ಹೊತ್ತಲ್ಲೆಲ್ಲ ಜಾಸ್ತಿ ಯಾರು ಏನು ಊಟನೇ ಮಾಡೋದಿಲ್ಲ, ಮಕ್ಕಳಾಗ್ಬೋದು. ಇನ್ನು ನಾನಂತೂ ಏನಾದರೂ ಗಂಜಿ ಏನಾದರೂ ಮಾಡ್ಕೊಂಡು ಕುಡಿದ್ಬಿಡ್ತೀನಿ. ನನಗೆ ನೈಟ್ ಹೊತ್ತಲ್ಲೆಲ್ಲ ಜಾಸ್ತಿ ಊಟನೂ ಬೇಕಾಗಲ್ಲ. ಹಾಗಾಗಿ ಸೊ ಸಿಂಪಲ್ಲಾಗಿ ಇವಾಗ ದಾಲ್ ಮಾಡಿಬಿಡ್ತಾಯಿದ್ದೀನಿ, 2 ಟೈಮ್ಗೆ ಆಗೋ ಥರ. ಇದಿಷ್ಟು ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆಗಿದೆ ಈಗಾಗಲೇ ಮಧ್ಯಾಹ್ನ ಆಗಿದೆ ಅಲ್ವಾ, ಸೊ ಈ ವ್ಲಾಗ್ನ ಕೂಡ ಎಂಡ್ ಮಾಡ್ತೀನಿ. ಸೊ ಮತ್ತು ನಿಮ್ಮ ಕಡೆಯಿಂದ ನಾನು ಕೇಳಬೇಕು ಅಂತ ಅಂದ್ಕೊಂಡಿರೋವಂಥದ್ದು, ನನ್ನ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಏನು, ನೀವೇನಾದರೂ ಮತ್ತೆ ಏನಾದರೂ ಎಕ್ಸ್ಟ್ರಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನು ಅನ್ನೋದನ್ನು ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ನೀವು ಕಮೆಂಟ್ ಮಾಡೋದ್ರಿಂದ ನನಗೂ ಒಂದು ಐಡಿಯಾ ಬರುತ್ತೆ, ಮತ್ತು ಯಾವ ರೀತಿ ಎಲ್ಲ ನಾವು ವೀಡಿಯೋಸ್ಗಳನ್ನ ಮಾಡ್ಬೋದು ವ್ಯೂವರ್ಸ್ಗೆ ಇಷ್ಟ ಆಗೋ ಥರ ಅಂತ ಹೇಳಿಬಿಟ್ಟು ಕೇಳ್ತಾ ಇದ್ದೀನಿ. ಸೊ ನೋಡಿ, ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತು ಹೊಸ ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು.